ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 17 ಜನ ಆರೋಪಿಗಳನ್ನ ಕೆಲವು ಕ್ಷಣಗಳಲ್ಲಿ ಕೋರ್ಟ್ನ ಎದುರು ಹಾಜರುಪಡಿಸುತ್ತಾರೆ. ಡೆವಿಲ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸ್ ಕಸ್ಟಡಿನ ಜೈಲ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗುತ್ತೆ. ಸೋಮವಾರ ಪೊಲೀಸ್ ಕಸ್ಟಡಿ ಅಂತ್ಯವಾದರೂ ಕೂಡ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯದಿದ್ರೆ ಜೈಲು ಫಿಕ್ಸ್ ಆಗುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗುತ್ತೆ. ಒಂದು ವೇಳೆ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದೇ ಆದರೆ ಅಥವಾ ಕೋರ್ಟ್ ಕೊಟ್ಟಿದ್ದೇ ಆದರೆ ರೆಗ್ಯುಲರ್ ಬೇಲ್ಗೂ ಕೂಡ ಅವಕಾಶಗಳು ಓಪನ್ ಆಗುತ್ತೆ. ಇವತ್ತು ಈ ಎರಡರಲ್ಲಿ ಒಂದು ನಿರ್ಧಾರವನ್ನ, ಒಂದು ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ಕೊಡುತ್ತಾರೆ. ಅದು ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ಠಾಣೆಯ ಮುಂದೆ ಪೊಲೀಸರ ವೆಹಿಕಲ್ಗಳು ರೆಡಿ ಆಗಿರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಇದೇ ವೆಹಿಕಲ್ಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಕರೆದುಕೊಂಡು ಹೋಗಲಾಗುತ್ತೆ. ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಅವರನ್ನು ಒಳಪಡಿಸಲಾಗುತ್ತೆ. ಅದಾದ ನಂತರ ಅವರನ್ನು ಅಲ್ಲಿಂದ ನೇರವಾಗಿ ಕರೆದುಕೊಂಡು ಹೋಗಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅಲ್ಲಿ ದರ್ಶನ್ ಪರ ವಕೀಲರು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನಡುವೆ ವಾದ ಪ್ರತಿವಾದವಾಗುತ್ತೆ. ಸಹಜವಾಗಿಯೇ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ಯಾವ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವುದೇ ಆರೋಪಿಯ ಬಂಧನದ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಾಗುತ್ತೆ. ಈ ಹಿಂದೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ನ್ಯಾಯಾಲಯ. ಆ ಅವಧಿ ನಾಳೆ ಮುಗಿತಾ ಇದೆ. ಹಾಗಾಗಿ ನಾಳೆ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಕೂಡ ರಜೆ ಇರುವಂತಹದ್ದು. ಇವತ್ತೇನೆ ಒಂದು ದಿನದ ಮುಂಚಿತವಾಗೇನೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಕ್ಷಣಗಣನೆ ಆರಂಭ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಯಾವ ರೀತಿಯ ಸಿದ್ಧತೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಈಗಷ್ಟೇ ಪೊಲೀಸ್ ಠಾಣೆ ಒಳಭಾಗದಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನೇನು ಒಂದೆರಡು ಕೊಡ್ತಾರೆ ಅದಕ್ಕೆ. ಹಾಗಾಗಿ ಒಳಗಡೆ 3 ವೆಹಿಕಲ್ ಮತ್ತು ಒಂದು ಮಿನಿ ವೆಹಿಕಲ್ ಏನು ರೆಡಿ ಇದೆ. ಅದಕ್ಕೆ ಏನು ಕರ್ಕೊಂಡು ಈಗ ಬೋರಿಂಗ್ ಹೋಗುವಂಥದ್ದು. ಬೋರಿಂಗ್ ಆಸ್ಪತ್ರೆಯಲ್ಲಿ ಓಕೆ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟ್ಗೆ ಡಿ ಗ್ಯಾಂಗ್ ಅನ್ನ ಹಾಜರುಪಡಿಸ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರೇ ಆರೋಪಿಗಳನ್ನು ಕರೆದುಕೊಂಡು ಬಂದು ಪೊಲೀಸ್ ವೆಹಿಕಲ್ಗೆ ತುಂಬುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಪಡಿತಾರೆ. ಸಹಜವಾಗಿಯೇ BP, ಶುಗರ್, ಉಸಿರಾಟದ ಸಮಸ್ಯೆ ಏನಾದರೂ ಇದೆಯಾ, ಎಲ್ಲದರ ಬಗ್ಗೆ ಒಂದು ಸರ್ಟಿಫಿಕೇಟ್ ಸಿಗ್ತಾ ಇದ್ದ ಹಾಗೆ ಅವರನ್ನು ನೇರವಾಗಿ ಅಲ್ಲಿಂದ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಇವರಿಗೆ ನೀವು ಪೊಲೀಸ್ ಕಸ್ಟಡಿಗೆ ಕೊಟ್ಟಂತಹ ಅವಧಿ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಮುಂದೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಹಜವಾಗಿಯೇ ದರ್ಶನ್ ಪರ ವಕೀಲರು ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತೇಳಿ ವಾದವನ್ನು ಮಾಡ್ತಾರೆ. ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿವಾದವನ್ನು ಮಾಡ್ತಾರೆ. ಇಲ್ಲ, 6 ದಿನಗಳ ಪೊಲೀಸ್ ಕಸ್ಟಡಿಯ ಸಂದರ್ಭದಲ್ಲಿ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿಲ್ಲ, ಮೌನಕ್ಕೆ ಶರಣಾಗಿದ್ರು. ಹಾಗಾಗಿ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಿಸಬೇಕು ಅಂತೇಳಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಈಗ ಪೊಲೀಸ್ ಠಾಣೆಯಿಂದ ಪೊಲೀಸ್ ವೆಹಿಕಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಈ ಪೊಲೀಸ್ ವೆಹಿಕಲ್ಗಳು ಹೊರಡುತ್ತೆ. ಈ ಪೊಲೀಸ್ ವೆಹಿಕಲ್ಗಳಲ್ಲಿ ದರ್ಶನ್ ಸೇರಿ 17 ಜನ ಮರ್ಡರ್ ಆರೋಪಿಗಳನ್ನ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ ನಂತರ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಅಲ್ಲಿ ಸುಮಾರು ಒಂದು 20 ರಿಂದ 30 ನಿಮಿಷಗಳ ಕಾಲ ವಾದ ಪ್ರತಿವಾದ ಆಗುತ್ತೆ. ತದನಂತರ ನ್ಯಾಯಾಧೀಶರು ಯಾವ ನಿರ್ಧಾರವನ್ನ, ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಪೊಲೀಸ್ ವೆಹಿಕಲ್ಗಳು ಹೊರಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪೊಲೀಸರ ಭದ್ರತೆ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೋರಿಂಗ್ ಆಸ್ಪತ್ರೆಯ ಬಳಿಯೂ ಕೂಡ ಇದೇ ರೀತಿಯ ಭದ್ರತೆ ಇದೆ. ಇನ್ನು ಕೋರ್ಟ್ನ ಮುಂಭಾಗದಲ್ಲೂ ಕೂಡ ಇದೇ ರೀತಿಯ ಭದ್ರತೆ ಇರುವಂತಹದ್ದು.
ಬಹುತೇಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳು, ನಿರೀಕ್ಷೆಗಳಿರುವಂತಹದ್ದು. ಒಂದು ವೇಳೆ ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇ ಆದ್ರೆ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗ್ತಾ ಇದ್ದ ಹಾಗೆ ರೆಗ್ಯುಲರ್ ಬೇಲ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸ್ತಾರೆ. ಒಂದು ವೇಳೆ ಪೊಲೀಸ್ ಕಸ್ಟಡಿ ಮುಂದುವರೆದಿದ್ದೇ ಆದ್ರೆ ಸದ್ಯಕ್ಕೆ ದರ್ಶನ್ ಅವರಿಗೆ ರಿಲೀಫ್ ಇರೋದಿಲ್ಲ, ಮತ್ತೆ ಪೊಲೀಸರ ವಿಚಾರಣೆ ಮುಂದುವರಿಯುತ್ತೆ. ಈಗಾಗಲೇ ಪಟ್ಟಣಗೆರೆಯ ಶೆಡ್ ಸೇರಿದಂತೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. FSL ಮತ್ತು ಪೊಲೀಸ್ ಅಧಿಕಾರಿಗಳು ಸ್ಪಾಟ್ ಮಹಜರನ್ನ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳಿಗೆ ಗ್ರಿಲ್ ಮಾಡಿದ್ದಾರೆ. ಸಾಲು ಸಾಲು ಪ್ರಶ್ನೆಗಳ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸರಿಗೆ ಅಷ್ಟೂ ಮಾಹಿತಿ ಸಿಕ್ಕಿದೆ ಅನ್ನೋದಾಗಿದ್ರೆ ಯಾವುದೇ ಕಾರಣಕ್ಕೂ ನ್ಯಾಯಾಂಗ ಬಂಧನಕ್ಕೆ ಅವರು ಅಡ್ಡಿಪಡಿಸೋದಿಲ್ಲ. ನಮ್ಮ ತನಿಖೆಯಲ್ಲಿ ಪೂರಕವಾದಂತಹ ಮಾಹಿತಿ ಸಿಕ್ಕಿದೆ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡೋದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಆದರೆ ತನಿಖೆಯಲ್ಲಿ ಅಥವಾ ಪೊಲೀಸರ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರ ಸಿಕ್ಕಿಲ್ಲ ಅಂದ್ರೆ, ತನಿಖೆ ಪೂರ್ತಿ ಆಗಿಲ್ಲ ಅಂದ್ರೆ ಸಹಜವಾಗಿಯೇ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಕೇಳಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಹಜವಾಗಿಯೇ ದರ್ಶನ್ ಅವರು 6 ದಿನಗಳ ಕಾಲ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಮೌನಂ ಶರಣಂ ಅನ್ನುವಂತಹ ಮೌನಕ್ಕೆ ಶರಣಾಗಿದ್ರು. ಸಹಜವಾಗಿಯೇ ಅವರನ್ನ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ವಕೀಲರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೀವು ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಸರ್ಪಗಾವಲೊಂದಿಗೆ 17 ಜನ ಆರೋಪಿಗಳನ್ನ ಪೊಲೀಸ್ ಠಾಣೆಯಿಂದ ಪೊಲೀಸ್ ವೆಹಿಕಲ್ಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳನ್ನ 3 ವೆಹಿಕಲ್ಗಳಲ್ಲಿ ಈಗಾಗಲೇ ಕರೆದುಕೊಂಡು ಹೋಗ್ಲಿಕ್ಕೆ ಸಕಲ ರೀತಿಯ ಸಿದ್ಧತೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಈ 3 ವೆಹಿಕಲ್ಗಳಲ್ಲಿ ಮರ್ಡರ್ ಕೇಸ್ನ 17 ಆರೋಪಿಗಳನ್ನ ಪೊಲೀಸರ ಸರ್ಪಗಾವಲೊಂದಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಕರೆದುಕೊಂಡು ಹೋಗಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಅಲ್ಲಿ 20 ರಿಂದ 25 ನಿಮಿಷದಲ್ಲಿ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ತದನಂತರ 5 ಗಂಟೆ 5:30 ಅಷ್ಟೊತ್ತಿಗೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ದರ್ಶನ್ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು, ಅವರನ್ನ ಚದುರಿಸುವಂತಹ ಕೆಲಸ ಆಗಿದೆ. ಪೊಲೀಸರ ಭದ್ರತೆಯೊಂದಿಗೆ ಈಗ 3 ವೆಹಿಕಲ್ಗಳಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಪ್ರಮುಖ ಆರೋಪಿಗಳನ್ನ 17 ಜನ ಆರೋಪಿಗಳನ್ನ ಕೋರ್ಟ್ಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ನಡೀತಾ ಇರುವಂತಹದ್ದು. ಹಾದಿಯುದ್ದಕ್ಕೂ ಕೂಡ ಇದೇ ರೀತಿಯ ಪೊಲೀಸರ ಸರ್ಪಗಾವಲಿರುತ್ತೆ, ಪೊಲೀಸರ ಭದ್ರತೆ ಇರುತ್ತೆ. 3 ವೆಹಿಕಲ್ಗಳಲ್ಲಿ 17 ಜನ ಆರೋಪಿಗಳನ್ನ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ತದನಂತರ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. 5 ದಿನಗಳ ಹಿಂದೆ ನ್ಯಾಯಾಲಯ ದರ್ಶನ್ ಅಂಡ್ ಟೀಮ್ ಅನ್ನ, ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು. ಈ ಪೊಲೀಸ್ ಕಸ್ಟಡಿ ಮುಗಿಲಿಕ್ಕೆ 1 ದಿನ ಬಾಕಿ ಇದೆ. ಸಾಲು ಸಾಲು ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತೇನೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ವೆಹಿಕಲ್ಗಳು ಹೊರಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಪೊಲೀಸ್ ವೆಹಿಕಲ್ ಹೋಗ್ತಾ ಇದ್ದ ಹಾಗೆ ಅವರನ್ನ ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಳೆದ 5 ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರನ್ನು ಕೂಡ ಈಗಾಗಲೇ ಪೊಲೀಸ್ ವ್ಯಾನ್ ಅನ್ನ ಹತ್ತಿಸಲಾಗಿದೆ. ದರ್ಶನ್ ಅವರನ್ನು ಕೂಡ ಹತ್ತಿಸಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಈ ಪೊಲೀಸ್ ವೆಹಿಕಲ್ಗಳು ಅಲ್ಲಿಂದ ಹೊರಡುತ್ತೆ. ದೊಡ್ಡ ಮಟ್ಟದ ಭದ್ರತೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ. ಪೊಲೀಸರು ಕೂಡ ಆ ವೆಹಿಕಲ್ ಅನ್ನ ಹತ್ತುತ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಡ್ರೈವರ್ ಈಗಾಗಲೇ ರೆಡಿ ಆಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು. 3 ವೆಹಿಕಲ್ಗಳಲ್ಲಿ 17 ಜನ ಆರೋಪಿಗಳನ್ನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ನೀವು ಕೂಡ ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರ ವಿಜುವಲ್ಸ್ ಅನ್ನ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮುಂಭಾಗದಲ್ಲಿಯೇ ಪವಿತ್ರ ಗೌಡ ಅವರನ್ನ ಕೂರಿಸಿಕೊಂಡಿರುವಂತಹದ್ದು. ಪೊಲೀಸ್ ವ್ಯಾನ್ ಅನ್ನ ಹತ್ತಿಸಲಾಗಿದೆ. ಪೊಲೀಸ್ ಕಸ್ಟಡಿಗೆ ಕರೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಬುಲೆರೋ ವಾಹನದಲ್ಲಿ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಬರಲಾಗಿತ್ತು.
ಈಗ ಅವರನ್ನ ಪೊಲೀಸ್ ವಾಹನದಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ 17 ಜನ ಆರೋಪಿಗಳನ್ನು ಕೂಡ ವ್ಯಾನ್ ಹತ್ತಿಸುವಂತಹ ಕೆಲಸ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವ್ಯಾನ್ಗಳು, ಈ 3 ವೆಹಿಕಲ್ಗಳು ಅಲ್ಲಿಂದ ತೆರಳುತ್ತವೆ. ದಾರಿಯುದ್ದಕ್ಕೂ ಕೂಡ ಪೊಲೀಸರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸಕಲ ರೀತಿಯ ಸಿದ್ಧತೆಗಳಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈ ಡಿ ಗ್ಯಾಂಗ್ನ ಕುಕೃತ್ಯ ಅನಾವರಣ ಆಗಿದೆ. ಈ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ. ಪವಿತ್ರ ಗೌಡ ಅವರು ತಲೆ ತಗ್ಗಿಸಿ ಕೂತಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅವರ ಅಕ್ಕಪಕ್ಕದಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ವ್ಯಾನ್ ಹೊರಡುತ್ತೆ. ಪೊಲೀಸ್ ವ್ಯಾನ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿ 17 ಜನ ಆರೋಪಿಗಳನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಇಡೀ ಠಾಣೆಗೆ ಶಾಮಿಯಾನವನ್ನು ಅಳವಡಿಸಲಾಗಿತ್ತು. ಇದು ಕೂಡ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಥಳ ಮಹಜರು ಕೂಡ ಆಗಿರುವಂತಹದ್ದು. ಈಗ ಅವರನ್ನ ನ್ಯಾಯಾಧೀಶರ ಎದುರು ಮತ್ತೊಮ್ಮೆ ಪ್ರೆಸೆಂಟ್ ಮಾಡ್ತಾರೆ, ಹಾಜರುಪಡಿಸ್ತಾರೆ. ಅದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ನ್ಯಾಯಾಲಯದತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ತೆರಳುತ್ತೆ. ಪೊಲೀಸರ ಭದ್ರತೆಯೊಂದಿಗೆ, ಪೊಲೀಸರ ಸರ್ಪಗಾವಲೊಂದಿಗೆ ಡಿ ಗ್ಯಾಂಗ್ನ ಸದಸ್ಯರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಇದೇ ಡಿ ಗ್ಯಾಂಗ್ನ ಸದಸ್ಯರನ್ನ 5 ದಿನಗಳ ಹಿಂದೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿತ್ತು. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟು ಆದೇಶವನ್ನು ಹೊರಡಿಸಿತ್ತು. ಆ ಅವಧಿ ಮುಗಿಯೋದಕ್ಕೆ 1 ದಿನ ಬಾಕಿ ಇರುವ ಮೊದಲೇನೆ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ಇವತ್ತೇನೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ ಸಿದ್ಧತೆ ಆಗಿದೆ.